ನಾನು 2008ರಲ್ಲಿ ನನ್ನ ಹತ್ರ ದುಡ್ಡು ಇರಲಿಲ್ಲ ಅವಾಗ. ಐ ಆಮ್ ಎ ಝೀರೋ ಆ ಟೈಮಲ್ಲಿ. ನನ್ನ ಫ್ರೆಂಡ್ ಸಚಿನ್ ಧನ್ಪಾಲ್ ಆ ಟೈಮಲ್ಲಿ ಹೀರೋ ಇದ್ದಂಗಿದ್ದ ಅವನು. ನೀನು ಹೀರೋ ಇದ್ದ, ಹಾಂ, ಚಾಂಪಿಯನ್ ಮೂವಿ ಹೀರೋ. ನನ್ನ ಹತ್ರ ದುಡ್ಡು ಬಂದರೆ ನೀನು ಹೀರೋ ಮಾಡ್ತೇನೆ ಅಂತ ನಾನು ಕಮಿಟ್ ಆಗಿದ್ದೆ ಅವನಿಗೆ ಅವಾಗ. 2008ರಲ್ಲಿ ನಿಮ್ಮ ಹತ್ರ ದುಡ್ಡು ಇರಲಿಲ್ಲ. ನನ್ನ ಹತ್ರ ದುಡ್ಡು ಇರಲಿಲ್ಲ. ಏನು ಕಾನ್ಫಿಡೆನ್ಸ್ ನಿಮಗೆ? ಅದೊಂದೇನೋ ಶಕ್ತಿ. ಹೆಂಗಂದ್ರೆ ಪ್ರಕೃತಿ ದೇವ್ರಿಗೆ ನಾವೇನು ಮಾತಾಡುತ್ತೆ ಅದೆಲ್ಲ ಕೇಳಿಸ್ಕೊತೈತೆ ಅದು. ಓಕೆ. ನಾನು ಅವಾಗ ಹೇಳಿದ್ದೆ, ಅದು ಕೂಡಿ ಬಂತು 2021ರಲ್ಲಿ. ಅಂದರೆ 2018ರಲ್ಲೇ ಸ್ಟಾರ್ಟ್ ಮಾಡಿದ್ವಿ ನಾವು. ಕೊರೋನಾ ಎಲ್ಲ ಬಂತು ಆ ಟೈಮಲ್ಲಿ. ಕೊರೋನಾ ಬಂತು. 2008ರಲ್ಲಿ ಹೇಳಿದ್ರಿ, 2018ರಲ್ಲಿ ಶುರು ಮಾಡಿದ್ರಿ. ಅಂದರೆ 10 ವರ್ಷದಲ್ಲಿ ನಿಮ್ಮ ಕಂಪ್ಲೀಟ್ ಲೈಫ್ ಚೇಂಜ್ ಆಗಿತ್ತು. ಹೌದು, 10 ವರ್ಷದಲ್ಲಿ ಕಂಪ್ಲೀಟ್ ಚೇಂಜ್ ಆಗಿದೆ. ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ, ಕೊರೋನಾ ಬಂತು. ಅಲ್ಲಿ ಕಷ್ಟಗಳು ಭಾಳ ಬಂದವು. ನಂದು ಇಂಟೆನ್ಷನ್ ನಮ್ಮ ಹೀರೋ ಮಾಡ್ತೇನೆ ಅಂತ ಹೇಳಿದ್ದೀನಿ. ನಾನು ದುಡ್ಡು ಗಳಿಸ್ಬೇಕು ಅಂತೇಳಿ ಹಾಗೇನು ನಾನು ಸಿನಿಮಾ ಮಾಡಿಲ್ಲ. ಅವನು ಹೀರೋ ಮಾಡಬೇಕು ಅನ್ನೋದು ಒಂದೇ ಉದ್ದೇಶ ಇತ್ತು. ಅದೇ ರೀತಿ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಒಳ್ಳೆ ಪ್ರಮಾಣದ ಸಿನಿಮಾ, ಚಾಂಪಿಯನ್ ಸಿನಿಮಾ ಭಾಳ ತುಂಬ ದೊಡ್ಡದು. ನಾವು ಡೈರೆಕ್ಟರ್ ಕೂಡ ಕೊರೋನಾದಲ್ಲಿ ತೀರ್ಕೊಂಡ್ರು. ಅವ್ರು ಇಲ್ಲದೆ ಸಿನಿಮಾ ನಾನು ಮತ್ತೆ 5 ಸಾಂಗ್ ಶೂಟ್ ಮಾಡಿಸಿ ಭಾಳ ದೊಡ್ಡ ಪ್ರಮಾಣ ರಿಲೀಸ್ ಮಾಡಿ 100 ಕಾರ್ ರ್ಯಾಲಿ, ಸುಮಾರು ಒಂದು 12,000 ಜನ ನಮ್ಮ ಇಂಡಿಯನ್ ಆರ್ಮಿದವರು ಎಲ್ಲ ಸಪೋರ್ಟ್ ಮಾಡಿದ್ರು ಆ ಟೈಮಲ್ಲಿ. ಇನ್ನೇನು ಸಿನಿಮಾ ಲಾಂಚ್ ನಮ್ಮದು ಬಿಡುಗಡೆ ಮಾಡಿದ್ವಿ, ಅವಾಗ ಕೊರೋನಾ ಬಂತು. ಇದು ಯಾವುದು ನಮ್ಮ ಕಾಂತಾರ ಸಿನಿಮಾ ರಿಲೀಸ್ ಆಯಿತು. ಕಾಂತಾರ ಸಿನಿಮಾದಲ್ಲಿ ನಾವು ಕಾಣಿಸ್ಕೊಳ್ಳಿಲ್ಲ.